ನಾನು ರೆಗ್ಯುಲರ್ ಸ್ಟೂಡೆಂಟ್ಸ್ ಹೆಂಗೆ ಕ್ಲಾಸಿಗೆ ಹೋಗ್ತಾರ ಆ ಥರ ಕ್ಲಾಸಿಗೆ ಡೈಲಿ ಹೋಗ್ತಿದ್ದೆ. ನಂದು ಇನ್ನೊಂದು ಡ್ರಾಬ್ಯಾಕ್ಸ್ ಏನಂತಂದರೆ ನನಗೆ ಕೈ ಶೇಕ್ ಆಗ್ತಾವೆ. ಕೈ ಶೇಕ್ ಆಗ್ತದೆ. ಹಾಂ, ನೋಡಿ ಸ್ನೇಹಿತರೆ, 64ನೇ ವಯಸ್ಸಿನಲ್ಲಿ ಏನಪ್ಪ ಅಂತಂದ್ರೆ ಇಂಥ ಒಂದು ಸಾಧನೆ ಗೋಲ್ಡ್ ಮೆಡಲ್ ತೊಗೊಂಡಿದ್ದಾರೆ ಜರ್ನಲಿಸಮ್ನಲ್ಲಿ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವಂತೂ ತಮ್ಮನೇಲಿ ನೋಡಿರ್ತೀರ, ಗೋಲ್ಡ್ ಮೆಡಲ್ ಸ್ಟೂಡೆಂಟು ಡೊಳ್ಳೆ ಬಾಬುರಾವ್ ಸರ್ ಅಂತೇಳಿ 64ನೇ ವಯಸ್ಸಿನಲ್ಲಿ ಏನಪ್ಪ ಅಂತಂದ್ರೆ ಜರ್ನಲಿಸಮ್ನಲ್ಲಿ ಗೋಲ್ಡ್ ಮೆಡಲ್ ಪಡೆದಿದ್ದಾರೆ. ಅವರನ್ನು ಇಂಟರ್ವ್ಯೂ ಮಾಡ್ಬೇಕಂತೇಳಿ ಅವ್ರ ಮನೆಗೆ ಬಂದ್ವಿ. ಸರ್ ನಮಸ್ಕಾರ. ಹಾಂ ನಮಸ್ಕಾರ. ಆರಾಮಿದ್ರಿ ಸರ್? ಹಾಂ ಆರಾಮ. ತಮ್ಮ ಕಿರು ಪರಿಚಯವನ್ನು ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ಸರಿ, ನನ್ನ ಹೆಸರು ಡೊಳ್ಳೆ ಬಾಬುರಾವ್, ಊರು ರಂಗಂಪೇಟ್, ತಾಲೂಕು ಸುರ್ಪೂರು, ಜಿಲ್ಲಾ ಯಾದಗಿರಿ. ನಾವು ನಮ್ಮ ಪೇರೆಂಟ್ಸು ಇಲ್ಲಿಟ್ರಸು, 4 ಸಿಸ್ಟರ್ಸ್. ಇಬ್ಬರು ಬ್ರದರ್ಸ್ನು ಸರ್ಕಾರಿ ಸೇವೆಯಲ್ಲಿ ಇದ್ದು ಇದು ಎಕ್ಸ್ಪೈರ್ಡ್ ಆಗಿದ್ದಾರೆ. ಆ್ಯಂಡ್ ಸರ್ಕಾರಿ ಸೇವೆ ಪೂರ್ಣಗೊಳಿಸಿ ಒಬ್ಬರು ಏನು ಸರ್ವಿಸ್ನಲ್ಲಿ ಎಕ್ಸ್ಪೈರ್ಡ್ ಆದರು, ಅವ್ರ ಪ್ಲೇಸಿಗೆ ಅವ್ರ ಮಗನಿಗೆ ತೊಗೊಂಡಾರೆ. ದೊಡ್ಡವರು ಏನಾದ್ರು ಅಂತಂದರೆ ರಿಟೈರ್ಡ್ ಆದಮೇಲೆ ಎಕ್ಸ್ಪೈರ್ಡ್ ಆಗಿದ್ದಾರೆ. ಕರ್ನಾಟಕ ಸರ್ಕಾರದ ಸಾಂಖ್ಯಿಕ ಇಲಾಖೆಯ ನಿವೃತ್ತ ಅಧಿಕಾರಿಯಾಗಿದ್ದೇನೆ ನಾನು. ಉಪನಿರ್ದೇಶಕರು ಸಾಂಖ್ಯಿಕವೆಂದು 2021 ಸೆಪ್ಟೆಂಬರ್ನಲ್ಲಿ ಸರ್ಕಾರಿ ಸೇವೆಯಿಂದ ನಿವೃತ್ತಿಯಾಗಿದ್ದೇನೆ. ನಿವೃತ್ತಿಯಾದ ನಂತರ ನನ್ನ ಹವ್ಯಾಸ ಏನಂದ್ರೆ, ಮೊದಲನೇ ಹವ್ಯಾಸ ನಾನು ಓದೋದು, ಬರೆಯೋದು, ಇದೆಲ್ಲ ಹವ್ಯಾಸ ಬೆಳಕಂದಿದ್ದು. ಆ ಹಿನ್ನೆಲೆಯಲ್ಲಿ ನಾನು ಯಾಕೆ ಸುಮ್ಮನೆ ಕೊಡ್ಬೇಕಂತ ಈ ಯಾವುದಾದ್ರೂ ಒಂದು ಕೋರ್ಸ್ ಮಾಡಿದ್ರಾಯ್ತಂತ ನಾನು ಪ್ರಯತ್ನದ ಹಾದಿಯಲ್ಲಿದ್ದೆ. LLB ಮಾಡ್ಬೇಕಂತ ಇತ್ತು, ಆದರೆ ಅದು ಸೀಟ್ ಫುಲ್ ಆಗಿದ್ದು ಆ ಟೈಮ್ದಲ್ಲಿ 2022. ಹಿಂಗೆ ಒಂದು ಟೈಮು ಪೇಪರ್ನಲ್ಲಿ ಇದು ಒಂದು ಆ್ಯಡ್ ಬಂದಿತ್ತು, SB ಯೂನಿವರ್ಸಿಟಿ ಕಲಬುರಗಿಲಿಂದ ಜರ್ನಲಿಸಮ್ ಕೋರ್ಸು ಮಾಡೋರು ಮಾಡ್ಬೋದು ಅಂತ. ನಾನು ಅದು ಫೀಸೂ ಕಡಿಮೆ ಇತ್ತು, 2500. 2500 ಒಂದು ವರ್ಷಕ್ಕೆ ರೀ? ಹಾಂ, ವರ್ಷಕ್ಕೆ 2500. ಹಾಂ ಹಾಂ. ಅದು ಪರೀಕ್ಷೆ ಫೀಸ್ ಹೊರತುಪಡಿಸಿ. ಪರೀಕ್ಷೆ ಫೀಸು ಬೇರೆ ಇರ್ತಾರೆ? ಹಾಂ ಹೌದು. ಆ ಒಂದು ಹಿನ್ನೆಲೆಯಲ್ಲಿ ಇಷ್ಟು ಸಸ್ತದಾಗ ನಾವು ಯಾಕೆ ಒಂದು ಕೋರ್ಸು ಮುಗಿಸ್ಬಾರ್ದು ಅಂತ ಒಂದು ತೀರ್ಮಾನಕ್ಕೆ ಬಂದೆ. ಮತ್ತು ನಾನು ಆ ಒಂದು SB ಯೂನಿವರ್ಸಿಟಿಯ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ನಲ್ಲಿ ಪ್ರೊಫೆಸರ್ನ ಮತ್ತು ಡೀನ್ ಸರ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಹೇಳಿದರೆ ಬನ್ನಿ ಮಾಡಿರಿ. ನಾನಂದೆ, ನನ್ನ ಏಜು ಈಗ 62 ನಡೀತಾ ಇದೆ, ಅದು ನೀವು ಕರ್ಕೊಂತಿರೋ ಇಲ್ಲೋ ಅಂತ, ಅದು ರೂಲ್ಸ್ ಏನಾದ ಕೇಳಿ ನೋಡಿ ನಿಮ್ಮ ಯೂನಿವರ್ಸಿಟಿಯಲ್ಲಿ. ಇಲ್ಲ ಬನ್ನಿ ಮಾಡಿ, ಅದೇನಿಲ್ಲ, ಓದೋದಕ್ಕೂ ವಯಸ್ಸೇನು ಮಿತಿ ಇಲ್ಲ, ನೀವು ಅಡ್ಮಿಷನ್ ತಗೋರಿ ಅಂತಂದರು. ಎಷ್ಟರಾಗ ಮಾಡಿದ್ರು ಸರ್? 2022 ಡಿಸೆಂಬರ್ನಲ್ಲಿ ಮಾಡಿದೆ. ಡಿಸೆಂಬರ್ನಲ್ಲಿ? ಹೌದು. ಎಷ್ಟು ವರ್ಷ ಇರುತ್ತೆ ಸರ್ ಅದು ಕೋರ್ಸು? 2 ವರ್ಷ ಇರ್ತದೆ ರೀ, 4 ಸೆಮಿಸ್ಟ್ರ್. 4 ಸೆಮಿಸ್ಟರ್? ಹಾಂ, MA ಜರ್ನಲಿಸಮ್. ಹಾಂ. ಆಮೇಲೆ ಸರ್ಟಿಫಿಕೇಟ್ ಕೋರ್ಸ್ ಅಂತ ಇನ್ನೊಂದು ಸಪ್ರೇಟ್ ಇರ್ತದೆ, ಅದು SLC PUC ಆದವರು ಅದನ್ನು ಮಾಡ್ಬೋದು. ಅದು 1 year 2 ಸೆಮ್ ಕೋರ್ಸ್. ಹಾಂ ಹಾಂ ರೀ. ಈ ಡಿಗ್ರಿ ಆದವರಿಗೆ, ಯಾವುದೇ ಡಿಗ್ರಿ ಆದವರಿಗೆ, BA BSc BCom BE LLB ಆದವರು ಈ ಒಂದು ಜರ್ನಲಿಸಮ್ MA ಇನ್ ಜರ್ನಲಿಸಮ್ ಮಾಡ್ಬೋದು. MAದಾಗ ಬರ್ತಲ್ಲ ರೀ ಇದು? ಹೌದು. ಎಷ್ಟು ಸಬ್ಜೆಕ್ಟ್ ಇರ್ತಾವೆ ಸರ್ ಇದ್ರಾಗ? ಒಟ್ಟಾರೆ ಫಸ್ಟ್ ಸೆಮಿಸ್ಟ್ರಿಗೆ 6 ಸಬ್ಜೆಕ್ಟು. 6 ಸಬ್ಜೆಕ್ಟ್ ಇದೆ? 4 ಥಿಯರಿ, ಹಾಂ ರೀ, 2 ಪ್ರಾಕ್ಟಿಕಲ್. 2 ಪ್ರಾಕ್ಟಿಕಲ್. ಆಮೇಲೆ 2ನೇ ಸೆಮ್ಮಿಗೆ 4 ಥಿಯರಿ 2 ಪ್ರಾಕ್ಟಿಕಲ್. 3ನೇ ಸೆಮ್ಮಿಗೆ 4 ಥಿಯರಿ 2 ಪ್ರಾಕ್ಟಿಕಲ್. ಹಾಂ ರೀ. 4 ಮತ್ತು ಫೈನಲ್ ಸೆಮ್ಮಿಗೆ ಒಟ್ಟು 6 ಸಬ್ಜೆಕ್ಟ್ಸು ಪ್ರಾಕ್ಟಿಕಲ್ ಇರ್ತಾವೆ 4ನೇ ಸೆಮಿಸ್ಟರಿಗೆ. ಹೌದು. ಅದರಲ್ಲಿ ಇಂಟರ್ನ್ಶಿಪ್ಪು, ಮೀಡಿಯಾ ಟೂರಿಗೆ ಕರ್ಕೊಂಡು ಹೋಗ್ತಾರೆ, ಬೆಂಗಳೂರು ಅಥವಾ ಹೈದ್ರಾಬಾದು. ಈ ಸಲ ನಾವು ಹೋಗಿದ್ದು ಬೆಂಗಳೂರು. ಹೌದು. ಬೆಂಗಳೂರಿಗೆ ಹೋಗಿ ನಾವು TV9, ಆಮೇಲೆ ಈ ಏಷ್ಯಾನೆ ಸುವರ್ಣ ನ್ಯೂಸ್ ಚಾನಲ್ಲು, ಉಳಿಕಿದ್ದು ಪ್ರಿಂಟ್ ಮೀಡಿಯಾದಲ್ಲಿ ವಿಜಯ ಕರ್ನಾಟಕ ಆಫೀಸ್ಗೆ ಹೋಗಿದ್ವಿ. ಹೌದು. ಮತ್ತು ಬೇರೆ ಆಫೀಸಿಗೂ ಹೋಗಿದ್ದೀವಿ. ಅದೆಲ್ಲ ಅಲ್ಲಿ ಅವರೆಲ್ಲ ಪ್ರಧಾನ ಸಂಪಾದಕರಿ ಅವರು ಇವರಿಗೆ ಭೇಟಿಯಾಗಿ ಅಲ್ಲಿ ರಿಪೋರ್ಟಿಂಗ್ ಹೆಂಗೆ ಮಾಡ್ತಾರೆ, ಪ್ರಿಂಟ್ ಹೆಂಗೆ ಹಾಕ್ತಾವೆ, ಅದ್ರ ಪೇಪರ್ ಖರ್ಚೇನು,
ಅದೇನು ಭಾಳ ನಾವು ಚರ್ಚೆ ಮಾಡಿದ್ವಿ ಎಲ್ಲಿ ವಿಜಯವಾಣಿ ಆಫೀಸ್ನಲ್ಲಿ. ಹಾಂ, ಒಟ್ಟು 2 ದಿನದ್ದು ಟೂರ್ ಇತ್ತು ಅದು. ಈ ಮೇ ತಿಂಗಳಲ್ಲಿ ನಾವು ಹೋಗಿದ್ದೀವಿ. ಅದನ್ನು ಇಂಟರ್ನ್ಶಿಪ್ ಮಾಡಿದ್ದು ಬಂದ ನಂತರ, ಇದು ಟೂರ್ ಮಾಡಿ ಬಂದ ನಂತರ, ಮೀಡಿಯಾ ಟೂರ್ ಮಾಡಿ ಬಂದ ನಂತರ ಇಂಟರ್ನ್ಶಿಪ್ಪು ನಮಗೆ ಕಳಿಸ್ತಾರೆ. ನಾವು ಯಾವುದೇ ಒಂದು ಆಯ್ಕೆಯನ್ನು ಮಾಡಿಕೊಳ್ಳಬಹುದು, ಐದಾರು ಎಲೆಕ್ಟ್ರಾನಿಕ್ ಮೀಡಿಯಾ ಅಥವಾ ಪ್ರಿಂಟ್ ಮೀಡಿಯಾ ಅಂತ. ಅದರಲ್ಲಿ 2 ಆಪ್ಷನ್ ಇರ್ತಾವೆ. ಆ ಸ್ಟೂಡೆಂಟ್ ವೈಯಕ್ತಿಕ ಅಭಿರುಚಿ ಮೇಲೆ ಹೋಗ್ತದೆ ಅದು. ನಾನು ಸಂಯುಕ್ತ ಕರ್ನಾಟಕ ಆಫೀಸ್ ಪ್ರಿಂಟ್ ಮೀಡಿಯಾನ ಆಯ್ಕೆ ಮಾಡಿದೆ. ಅದು ಇಲ್ಲೇ ಸ್ಥಾನಿಕ ಒಂದು ಕಾರ್ಯಾಲಯ ಇದೆ ಕಲಬುರಗಿಯಲ್ಲಿ, ಆ ಒಂದು ಐವನ್ ಶಾಹಿ ಏರಿಯಾದಲ್ಲಿ. ಅಲ್ಲಿ ಜೂನ್ 1ರಿಂದ ಜುಲೈ 30ರವರೆಗೆ 2 ತಿಂಗಳ ನಾನು ಇಲ್ಲೇ ಸಂಯುಕ್ತ ಕರ್ನಾಟಕ ಕಾರ್ಯಾಲಯದ ಒಂದು ಇಂಟ್ರೆಸ್ಟ್ ಏನಂತಂದರೆ, ನಾನು ಸುಮ್ಮನೆ ಕಾಟಾಚಾರಕ್ಕೆ ನಾನು ಸರ್ಟಿಫಿಕೇಟ್ ತೊಗೊಂಡಿಲ್ಲ. ನಾನು ರೆಗ್ಯುಲರ್ ಸ್ಟೂಡೆಂಟ್ಸ್ ಹೆಂಗೆ ಕ್ಲಾಸಿಗೆ ಹೋಗ್ತಾರ ಆ ಥರ ಕ್ಲಾಸಿಗೆ ಡೈಲಿ ಹೋಗ್ತಿದ್ದೆ. 4 ವರ್ಷದಲ್ಲಿ ಎಂದೂ ಒಂದು ಕ್ಲಾಸ್ ಮಿಸ್ ಆಗಿರಲಿಲ್ಲ. ಮಿಸ್ ಮಾಡಿಲ್ಲ, ಒಟ್ಟ ಡೈಲಿ ಹೋಗಿರಿ? ಹೌದೌದು, ಡೈಲಿ ಹೋಗಿನಿ. ಇನ್ನು ಸ್ವಲ್ಪ ಟೈಮು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದೆ, ಆದರೆ ಒಂದು ಕ್ಲಾಸ್ ನಾನು ತಪ್ಪಿಸಿಲ್ಲ. ಒಂದಿನ ಬಿ ರಜೆ ಮಾಡಿಲ್ಲ? ಹಾಂ, ಒಂದಿನೂ ರಜೆ ಮಾಡಿಲ್ಲ ನಾನು. ಅಲ್ಲಿ ಟೀಚರ್ಸ್ ಎಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತೀವಿ ಸರ್? ಟೀಚರ್ ಇದು ಪ್ರೊಫೆಸರ್ಸು ಆಮೇಲೆ ಡೀನ್ ಸರ್ ಒಳ್ಳೆ ಸಪೋರ್ಟಿವ್ ಆಗಿದ್ದರು. ನಮಗೆಲ್ಲ ನೋಟ್ಸು ಅದು ಇದು ಎಲ್ಲ ಚೆನ್ನಾಗಿ ಕೊಟ್ಟರು. ನಂದು ಇನ್ನೊಂದು ಡ್ರಾಬ್ಯಾಕ್ಸ್ ಏನಂತಂದರೆ, ನನಗೆ ಕೈ ಶೇಕ್ ಆಗ್ತಾವೆ. ಹಾಂ, ಕೈ ಶೇಕ್ ಆಗ್ದ ನಾನು ಡೀನ್ ಸರ್ಗೆ ಅದು ಅಡ್ಮಿಷನ್ ತೊಗೊಳಕ್ಕಿಂತ ಮೊದಲೇ ಅವರಿಗೆ ನಾನು ಸಬ್ಮಿಷನ್ ಮಾಡಿದ್ದೆ. ಇಲ್ಲ, ಕೈ ಶೇಕ್ ಆಗ್ತಾವೆ, ನನಗೆ ಯಾರಾದ್ರು ಹೆಲ್ಪ್ ಕೊಡ್ರಿ ಎಕ್ಸಾಮ್ ಬರೀಲಿಕ್ಕೆ. ಅವರು ಅದಕ್ಕೆ ಒಪ್ಕೊಂಡಿದ್ರು. ಒಪ್ಕೊಂಡ ನಂತರ ನಾನು ಅದೇ ಥರನಾಗಿ ಅವರು ಯೂನಿವರ್ಸಿಟಿಲಿಂದ ನನಗೆ ಪರ್ಮಿಷನ್ ಕೊಡಿಸಿದ್ರು. ಕೈ ಶೇಖರ್ದು ಇನ್ನೊಬ್ಬರು ಹೆಲ್ಪ್ ತೊಗೊಂಡು ಬರೆಯೋದು. ಹೆಲ್ಪ್ ತೊಗೊಂಡು ಬಂದ ಫಸ್ಟ್ಲಿಂದ ಲಾಸ್ಟ್ 4th ಸೆಮ್ವರೆಗೆ ನಾನು ಅವರು 3rd ಸೆಮ್ಮು 4th ಸೆಮ್ ಏನದಂತಂದ್ರೆ ಅದು ನಾನೇ ಪ್ರಾಕ್ಟಿಕಲ್ ಇರ್ತಾವೆ, ನಾನೇ ಮಾಡೀನಿ. 3rd ಸೆಮ್ವರೆಗೂ ಅವರ ಒಂದು ಹೆಲ್ಪ್ ತೊಗೊಂಡಿದ್ದೆ. ಅವ್ರು ನಮ್ಮ ಫ್ರೆಂಡೇ, ರಿಟೈರ್ಡ್, ಅವರು UKPಯಲ್ಲಿ ಕೆಲಸ ಮಾಡಿದರು. ಅಂದರೆ ಪೇಪರ್ ಬರೆಯೋಕೆ ನಿಮಗೆ ಒಂದು ಸಪ್ರೇಟ್ ರೂಮ್ ಕೊಡ್ತಿದ್ರು? ಹೌದೌದು, ನಮಗೆ ಅವ್ರು ನಮ್ಮ ಹೆಲ್ಪ್ ಏನು ಮಾಡ್ತಿದ್ರು, ಅಸಿಸ್ಟ್ ಮಾಡ್ತಿದ್ರು. ಇಬ್ಬರಿಗೆ ಒಂದು ಸಪ್ರೇಟ್ ರೂಮ್ ಕೊಡ್ತಿದ್ರು. ನಾನು ಡಿಕ್ಟೇಟ್ ಮಾಡ್ತಿದ್ದೆ, ಅವ್ರು ಬರಿತಿದ್ರು. ನಮಗೊಬ್ಬರು ರೂಮ್ ಸೂಪರ್ವೈಸರೇ ಸಪ್ರೇಟು. ಹಾಂ, ರೆಗ್ಯುಲರ್ ಆಗಿ ಓದ್ತಾ ಇದ್ದೆ. ಆಮೇಲೆ ಟೆನ್ಷನ್ ತೊಗೊಂಡು ನಾನು ಓದ್ತಾ ಇದ್ದಿಲ್ಲ. ರೆಗ್ಯುಲರ್ ಏನಾದಂತಂದ್ರೆ ಕಾಮನ್ ಆಗಿ ಓದ್ತಾ ಇದ್ದೆ. ಆದರೆ ಪ್ರಯತ್ನ ಮಾತ್ರ ಪಟ್ಟೀನಿ ನಾನು. ಸುಮ್ಮನೆ ಕುಂತು ಅದು ಓದಿದ್ರಾಯ್ತು, ಮಾಡಿದ್ರಾಯ್ತು, ಬರೆದ್ರಾಯ್ತು ಇಲ್ಲ. ಪರಿಪೂರ್ಣ ಒಂದು ಇನ್ವಾಲ್ವ್ಮೆಂಟ್ ನನ್ನ ಅದರಲ್ಲಿ ಇತ್ತು. ನಾನು ಈವನ್ ಕೆಲವೊಂದು ಟೈಮು ನೈಟ್ ಏನಾದರೂ ಕ್ಲಾರಿಫಿಕೇಷನ್ ಇದ್ರೆ 8-9 ತನಕ ನಾನು ಕೆಲವೊಂದು ಟಾಪಿಕ್ಸ್ ಬಗ್ಗೆ ನಾನು ಲೆಕ್ಚರರ್ಸಿಗೆ, ಪ್ರೊಫೆಸರಿಗೆ ಕೇಳಿದ್ದೆ. ಅವರು ಅದೇ ತಕ್ಕ ನಮ್ಗೆ ಸಹಕಾರ ನೀಡ್ತಿದ್ರು, ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡ್ತಾಯಿದ್ರು. ಅದನ್ನು ಆಧರಿಸಿ ನಾನು ಅದು ನೋಟ್ಸ್ ಬರೆಯೋದಾಗಲಿ ಅಥವಾ ಅಸೈನ್ಮೆಂಟ್ ಬರೆಯೋದಾಗಲಿ ಅಥವಾ ಮುಂದೆ ಓದ್ಕೊಳ್ಳೋದಾಗಲಿ ಅದಕ್ಕೆ ಭಾಳ ಹೆಲ್ಪ್ ಆಗ್ತಿತ್ತು. ಮತ್ತು ತದನಂತರ ನಾವು ಪರೀಕ್ಷೆಯಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಪರೀಕ್ಷೆ ಬರೆಯೋದು ಒಂದು ಮೆಥಡಾಲಜಿ ಇದೆ. ಯಾವುದೇ ಒಂದು ಕ್ವಶನ್ ಕೇಳಿದರೆ ಅದ್ರ ತಕ್ಕ ಪೀಠಿಕೆ ಬರಿಬೇಕು, ವಿವರಣೆ ಬರಿಬೇಕು, ಆಮೇಲೆ ಸಮಾರೋಪ, ಕನ್ಕ್ಲೂಡಿಂಗ್ ರಿಮಾರ್ಕ್ ಏನು ಅಂತಾರಲ್ಲ ಅದನ್ನು ಬರೆದ್ರೆ ಒಳ್ಳೆ ಮಾರ್ಕ್ಸು ಸ್ಕೋರ್ ಆಗ್ತಾವಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಇದೆ. ಅದನ್ನು ನಾನು ಫಸ್ಟ್ ಸೆಮ್ಮಿಗೆ ಏನಾಯ್ತು ಅಂದರೆ 7.4% ಆಯಿತು. ಈ ಸೆಮಿಸ್ಟರ್ ಸಿಸ್ಟಮ್ನಲ್ಲಿ ಅದು SGPA CGPA ಅಂತ ಇರ್ತದ. ಆ ಸೆಮಿಸ್ಟರ್ ಅನುಸಾರವಾಗಿ ಅದು ಪರ್ಸೆಂಟೇಜ್ ಕೊಟ್ಕೊಂತ ಹೋಗ್ತಾರ. ನಾನು ಇನ್ನೊಂದು ಹೆಚ್ಚಿನ ಒಂದು ಇದು ಏನಂತಂದ್ರೆ, ಸೆಮಿಸ್ಟರ್ ಸಿಸ್ಟಮ್ ಬರ್ದದ್ದು ಇದು ಫಸ್ಟ್ ಟೈಮ್. ನಾನು ಸೆಮಿಸ್ಟರ್ ಇಯರ್ಲಿ ಬರ್ದಿರೇನು? ನಾನು ಮೊದಲ ಬಿಫೋರ್ ಜಾಬು ಇಯರ್ಲಿ ಬರ್ದಿದ್ದೆ. ಇದು ಒಂದು ಹೊಸ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನನಗೆ. ನಾನು ವೈಯಕ್ತಿಕವಾಗಿ, ಯಾಕೆ ಅಸೈನ್ಮೆಂಟ್ ಬರೆಯೋದು ಹುಡುಗರು ಬರ್ದಂಗೆ ಹೆಂಗೆ 1ನೇ ಕ್ಲಾಸ್ಲಿಂದ ಯಾವ ಥರ ಬರೀತಾರ ಹುಡುಗರು, ನೀನು ಮಗ್ಗಿ ಬರಿ,
ಅಂಕ್ಲಿ ಬರಿ ಅಕ್ಷರ ಬರಿ ಆ ಥರ ಒಂದು ಇದು ಒಂದು ಸಪ್ರೇಟ್ ಒಂದು ಎಕ್ಸ್ಪೀರಿಯನ್ಸ್ ಅಂತ ವಿಶೇಷ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಒಳ್ಳೆ ಪ್ರಯತ್ನ ಪಟ್ಟಿದ್ದೇನೆ. ರಾತ್ರಿ 1-2 ತನಕ ನಾನು ಓದ್ತಿದ್ದೆ, ಬರಿತಿದ್ದೆ, ಎಲ್ಲ ಕ್ಲಾರಿಫಿಕೇಷನ್ ಕೇಳ್ತಾ ಇದ್ದೆ. ನಮ್ಮ ಫ್ರೆಂಡ್ಸ್ ಜೊತೆ ನಂದು ಏನು ಪ್ರಾಕ್ಟಿಕಲ್ ವರ್ಕ್ ಬಗ್ಗೆ ನಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ. ಕೆಲವೊಂದು ಟೈಮ್ ಹ್ಯಾಂಡ್ ರೈಟಿಂಗ್ ಫಸ್ಟ್ ಸೆಮ್ ಏನದ ಪ್ರಾಕ್ಟಿಕಲ್ಲು ಹ್ಯಾಂಡ್ ರೈಟಿಂಗ್ಲಿ ಬರ್ಕೊಟ್ಟಿವಿ. ಸೆಕೆಂಡ್ಲಿಂದ 4th ಸೆಮ್ವರೆಗೆ ಟೈಪ್ಡ್ ಕಾಪಿ ಬೇಕಂತಂದರು. ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಇನ್ಸ್ಟ್ರಕ್ಷನ್ ಪ್ರಕಾರ ಅದಕ್ಕೆಲ್ಲ ಟೈಪ್ ಮಾಡಿ ಕೊಟ್ಟಿದ್ದೀನಿ. ನಾನು ಒಂದು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದೀನಿ. ಆಮೇಲೆ ನನ್ನ ಬರವಣಿಗೆಯಲ್ಲಿ ನನಗೆ ಸಹಕಾರ ನೀಡಿದವರು, ನನಗೆ ಹೆಲ್ಪ್ ಮಾಡಿದವರು ನಮ್ಮ ಜಗದೀಶ್ ಮಾನು ಅಂತ ನನ್ನ ಕ್ಲಾಸ್ಮೇಟ್ SLC ತನಕ. ಅವರು ಅಸಿಸ್ಟ್ ತೊಗೊಂಡು ನಾನು ಎಕ್ಸಾಮ್ ಬರ್ದೀನಿ. ನಾನು ಡಿಕ್ಟೇಟ್ ಮಾಡ್ತಿದ್ದೆ, ಅವರು ಬರಿತಾ ಇದ್ದರು. ಒಂದು ಒಳ್ಳೆಯ ಸ್ಕೋರ್ ಆಗಿವೆ. ಆಮೇಲೆ ಇಂಟರ್ವ್ಯೂನು ವೈವಾ ಅಂತ ಇರ್ತಿತ್ತು ಪ್ರಾಕ್ಟಿಕಲ್ ಇದ್ದಾಗ. ಆ ವೈವಾನಲ್ಲಿ ಒಂದು ಸುಮಾರು ಒಂದು 70-80% ನಾನು ಚೆನ್ನಾಗಿ ಆನ್ಸರ್ ಮಾಡಿದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್ ಇದು ಯಾವಾಗ ಸಿಕ್ತು ಸರ್ ನಿಮ್ಗೆ ಗೋಲ್ಡ್ ಮೆಡಲು? ನಮ್ಮದು ಸರ್ಟಿಫಿಕೇಟ್ ಸಿಕ್ಕಿದ್ದು 21 ಡಿಸೆಂಬರ್ 2024ರಂದು. ಇವೆಲ್ಲ ಇಲ್ಲೇ ಇವೆ ನೋಡಿ, ಸರ್ಟಿಫಿಕೇಟು, ಗೋಲ್ಡ್ ಮೆಡಲ್ಲು. ಸರ್ ಇದನ್ನು ಸಿಗ್ತದೆ ಅಂತ ಅನ್ಕೊಂಡಿದ್ದೆ ಸರ್ ನಿಮ್ಗೆ ಗೋಲ್ಡ್ ಮೆಡಲು? ಇಲ್ಲ, ನಾನು ಟ್ರೈ ನಡೆಸಿದ್ದೆ, ಆದರೆ ನನಗೆ ಗೋಲ್ಡ್ ಮೆಡಲ್ ಸಿಗ್ತಕ್ಕಂಥ ಒಂದು ಇದು ಇದ್ದಿಲ್ಲ. ಸರ್ ನನಗೆ ಕಾಂಪಿಟೇಟರ್ ಇಬ್ಬರಿದ್ದರು, ಅಮರು ಮತ್ತು ಪ್ರೇಮ ಅಂತ. ಅವರು ನನ್ಕಿನ ಫಸ್ಟ್ ಸೆಮ್ನಲ್ಲಿ ನನ್ಕಿನ 4 ಮಾರ್ಕ್ಸು ಅಮರ್ ಮುಂದಿದ್ರು. ಪ್ರೇಮ ಅವರು ನಮ್ಮ ಈಕ್ವಲ್ ಇದ್ದರು. ಆಮೇಲೆ ಸೆಕೆಂಡ್ ಸೆಮ್ನಲ್ಲಿ ನಂದೇ ಟಾಪ್ ಇತ್ತು. ಟಾಪ್ ಇದ್ದಾಗೂ ಅಮರ್ ಅವರು 2 ಮಾರ್ಕ್ಸ್ನಿಂದ ಮುಂದಿದ್ರು. 3ನೇ ಸೆಮ್ನಲ್ಲಿ ಅಮರ್ ಅವ್ರು ನನ್ಕಿನ 2 ಮಾರ್ಕ್ಸ್ ಮುಂದಿದ್ರು. 4ನೇ ಸೆಮ್ನಲ್ಲಿ ನಮಗೆ ಅವರಿಗೆ ಭಾಳ ಡಿಫರೆನ್ಸ್ ಆಯಿತು. ಅವರೊಬ್ಬರು ಅಮರ್ ಅವರು 7.6 ತೊಗೊಂಡ್ರು, ಪ್ರೇಮ ಅವರು 7.4. ನಂದು 4th ಸೆಮ್ನಲ್ಲಿ 8.9 ಆಗಿದೆ. ಅವರೇಜ್ ಏನದಂತಂದರೆ 7.83 ನಂದು. ಹಿಂಗಾಗಿ ನನಗೆ ಗೋಲ್ಡ್ ಮೆಡಲ್ ಅವಾರ್ಡ್ ಆಯಿತು ಅಂತ ನಾನು ಹೇಳ್ಬೋದು. ಸರ್ ಇವಾಗ ಜರ್ನಲಿಸಮ್ ಮುಗಿದ ಮೇಲೆ ಮತ್ತೇನು ಮಾಡಿದ್ದಾರೆ ಸರ್? ಜರ್ನಲಿಸಮ್ ಮುಗಿದ ಮೇಲೆ ಮತ್ತು ಈ ಒಂದು LLB ಕೋರ್ಸ್ ಮಾಡಿದ್ದೇನೆ. LLB ಕೋರ್ಸನ್ನು ನಾನು ಮುಂದುವರಿಸಿದ್ದೇನೆ.